ಒಂದು ಸುಂದರ ಹಳ್ಳಿ, ಹಸಿರು ಹೊಲಗಳು, ತಂಪಾದ ಗಾಳಿ, ಹಕ್ಕಿಗಳ ಕೂಗು. ಆ ಹಳ್ಳಿಯಲ್ಲಿ ಜನರು ಸರಳವಾಗಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಆ ಹಳ್ಳಿಯಲ್ಲೇ ರಮೇಶ್ ಎನ್ನುವ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದನು. ಅವನು ಸಾಮಾನ್ಯ ವ್ಯಕ್ತಿ, ಯಾರಿಗೂ ವಿಶೇಷವಾಗಿ ಕಾಣಿಸಿಕೊಳ್ಳದವನು. ಆದರೆ ಅವನೊಳಗೆ ಒಂದು ಗುಣ ಇತ್ತು, ಸ್ವಲ್ಪ ಸ್ವಾರ್ಥ. ಅವನು ಯಾರಿಗೂ ಕೆಟ್ಟವನಲ್ಲ, ಆದರೆ ಒಳ್ಳೆಯವನೂ ಅಲ್ಲ. ತನ್ನ ಲಾಭವೇ ಮೊದಲಿಗೆ ಎಂದು ಯೋಚಿಸುವವನು. ರಮೇಶ್ ದಿನನಿತ್ಯದ ಜೀವನವನ್ನು ನಡೆಸುತ್ತಿದ್ದ. ಆದರೆ ಅವನ ನಡೆ ಕೆಲವೊಮ್ಮೆ ಜನರಿಗೆ ನೋವು ಕೊಡುತ್ತಿತ್ತು. ಒಮ್ಮೆ ಒಬ್ಬ ಬಡವನು ಅವನ ಬಳಿಗೆ ಬಂದು ಕೇಳಿದ, ಸ್ವಲ್ಪ ಸಹಾಯ ಮಾಡಿ. ಆದರೆ ರಮೇಶ್ ತಲೆ ತಿರುಗಿಸಿ ಹೋಗಿಬಿಟ್ಟ. ಮತ್ತೊಮ್ಮೆ ಅವನು ಸಣ್ಣ ಸುಳ್ಳು ಹೇಳಿ ತನ್ನ ಕೆಲಸ ಮುಗಿಸಿಕೊಂಡ. ಕೆಲವೊಮ್ಮೆ ಇತರರ ವಸ್ತುಗಳನ್ನು ತಮ್ಮದಾಗಿ ಮಾಡಿಕೊಂಡ. ಅವನಿಗೆ ಗೊತ್ತು, ಇದು ತಪ್ಪು ಎಂದು. ಆದರೂ ಅವನು ಅದೇ ಮಾರ್ಗವನ್ನು ಆರಿಸುತ್ತಿದ್ದ. ಒಂದು ದಿನ ಒಂದು ಬಡ ವ್ಯಕ್ತಿ ತನ್ನ ಸಂಪೂರ್ಣ ಹಣವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದ. ಅದು ಅವನ ಕುಟುಂಬದ ಬದುಕಿನ ಆಶೆ. ರಮೇಶ್ ಅದನ್ನು ನೋಡಿದ. ಬಡವನು ನಂತರ ತನ್ನ ಹಣ ಕಾಣದಿರುವುದನ್ನು ನೋಡಿ ಅಳುತ್ತಾನೆ. ಅವನ ಕಣ್ಣಲ್ಲಿ ಕಣ್ಣೀರು, ಹೃದಯದಲ್ಲಿ ನೋವು. ಆದರೆ ರಮೇಶ್ ಯಾವುದೂ ಆಗದಂತೆ ನಡೆದುಕೊಂಡ. ಮತ್ತೊಂದು ದಿನ ರಮೇಶ್ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಒಬ್ಬ ವೃದ್ಧನು ಬಿದ್ದಿದ್ದನು. ಯಾರೂ ಸಹಾಯ ಮಾಡುತ್ತಿರಲಿಲ್ಲ. ಈ ಬಾರಿ ರಮೇಶ್ ನಿಂತ. ಅವನು ವೃದ್ಧನನ್ನು ಎತ್ತಿದ, ನೀರು ಕೊಟ್ಟ, ಆಸ್ಪತ್ರೆಗೆ ಕರೆದೊಯ್ದ. ವೃದ್ಧನು ಕೃತಜ್ಞತೆಯಿಂದ ನೋಡಿದ. ಆ ಕ್ಷಣದಲ್ಲಿ ರಮೇಶ್ ಮನಸ್ಸಿನಲ್ಲಿ ಒಂದು ಶಾಂತಿ ಮೂಡಿತು. ಕಾಲ ಕಳೆಯಿತು. ರಮೇಶ್ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಶುರುವಾದವು. ಒಂದು ದಿನ ಅವನಿಗೆ ಅಕಸ್ಮಾತ್ ಲಾಭ, ಮತ್ತೊಂದು ದಿನ ದೊಡ್ಡ ನಷ್ಟ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ದುಃಖ. ಅವನಿಗೆ ಅರ್ಥವಾಗಲಿಲ್ಲ, ಏಕೆ ಹೀಗೆ ಆಗುತ್ತಿದೆ. ಒಂದು ದಿನ ಅವನ ಸ್ನೇಹಿತ ಅವನ ಮೇಲೆ ನಂಬಿಕೆ ಇಟ್ಟು ಹಣ ಕೊಟ್ಟನು. ಆದರೆ ರಮೇಶ್ ಮತ್ತೆ ಲೋಭಕ್ಕೆ ಒಳಗಾದ. ಅವನು ಆ ಹಣವನ್ನು ತನ್ನದಾಗಿ ಮಾಡಿಕೊಂಡ. ಸ್ನೇಹಿತನು ಸತ್ಯವನ್ನು ತಿಳಿದು ದುಃಖಪಟ್ಟು ದೂರವಾಯಿತು. ರಮೇಶ್ ಹಣ ಹೊಂದಿದ್ದ, ಆದರೆ ಸ್ನೇಹ ಕಳೆದುಕೊಂಡ. ಇದು ಅವನ ಜೀವನದ ದೊಡ್ಡ ಪಾಪವಾಗಿತ್ತು. ಆ ನಂತರ ಎಲ್ಲವೂ ಬದಲಾಯಿತು. ಅವನ ವ್ಯವಹಾರ ಹಾಳಾಯಿತು. ಹಣ ಕಳೆದುಕೊಂಡ, ಆರೋಗ್ಯ ಕೆಟ್ಟಿತು. ಅವನು ಒಂಟಿಯಾಗಿ ಬಿಟ್ಟ. ಒಮ್ಮೆ ಅವನ ಸುತ್ತಲೂ ಇದ್ದ ಜನರು ಈಗ ಕಾಣಿಸಲಿಲ್ಲ. ಒಂದು ರಾತ್ರಿ ರಮೇಶ್ ಒಂಟಿಯಾಗಿ ಕುಳಿತಿದ್ದ. ತನ್ನ ಜೀವನವನ್ನು ಯೋಚಿಸಿದ. ನಾನು ತಪ್ಪು ಮಾಡಿದೆ ಎಂದು ಅವನು ಅರಿತುಕೊಂಡ. ಅವನ ಕಣ್ಣಲ್ಲಿ ಕಣ್ಣೀರು, ಆದರೆ ಈ ಬಾರಿ ಪಶ್ಚಾತ್ತಾಪದ ಕಣ್ಣೀರು. ಅವನು ಬದಲಾವಣೆ ಮಾಡಲು ನಿರ್ಧರಿಸಿದ. ಬಡವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದ. ನಿಜವಾದ ಮಾರ್ಗವನ್ನು ಆರಿಸಿಕೊಂಡ. ಕಾಲ ಕಳೆದಂತೆ ಅವನ ಜೀವನ ನಿಧಾನವಾಗಿ ಸುಧಾರಿಸಿತು. ಆರೋಗ್ಯ ಚೆನ್ನಾಯಿತು. ಹೊಸ ಸ್ನೇಹಿತರು ಬಂದರು. ಮನಸ್ಸಿಗೆ ಶಾಂತಿ ದೊರಕಿತು. ಈ ಬಾರಿ ಅವನು ನಿಜವಾದ ಸಂತೋಷವನ್ನು ಅನುಭವಿಸಿದ. ಪುಣ್ಯದ ಫಲ ಸದಾ ಶಾಂತಿ ಮತ್ತು ಸಂತೋಷವನ್ನು ಕೊಡುತ್ತದೆ. ಇದೀಗ ರಮೇಶ್ ಒಂದು ಉದಾಹರಣೆ. ಜನರು ಅವನನ್ನು ನೋಡಿ ಕಲಿಯುತ್ತಾರೆ. ಅವನು ತಿಳಿದುಕೊಂಡ, ಹಣಕ್ಕಿಂತ ಮುಖ್ಯವಾದದ್ದು ಮನಸ್ಸಿನ ಶಾಂತಿ. ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಫಲ ಇದೆ. ತನ್ನ ಪರಿಶ್ರಮದಿಂದ ದೊಡ್ಡ ವ್ಯಾಪಾರಿಯಾಯಿತು. ಅವನ ಅಂಗಡಿಗಳು, ಗೋದಾಮುಗಳು, ವಾಹನಗಳು ಎಲ್ಲವೂ ಬೆಳೆಯತೊಡಗಿದವು. ಆದರೆ ಹಣ ಹೆಚ್ಚಾದರೂ ಅವನ ಮನಸ್ಸು ಬದಲಾಗಲಿಲ್ಲ. ಅವನು ಬಡವರಿಗೆ ಸಹಾಯ ಮಾಡುತ್ತಿದ್ದ, ಹಸಿದವರಿಗೆ ಊಟ ಕೊಡುತ್ತಿದ್ದ, ಅನಾಥ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡುತ್ತಿದ್ದ. ಹಳ್ಳಿಯ ಜನರು ಹೇಳುತ್ತಿದ್ದರು, ರಮೇಶ್ ಕೈಯಲ್ಲಿ ಹಣ ಇದೆ, ಆದರೆ ಹೃದಯದಲ್ಲಿ ದೇವರು ಇದ್ದಾನೆ. ಒಂದು ವರ್ಷ ರಮೇಶ್ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬಂತು. ಅವನು ನಂಬಿದ್ದ ಒಬ್ಬ ಸ್ನೇಹಿತ ಮೋಸ ಮಾಡಿದ. ಸಾಮಾನು ಸಾಗಿಸುತ್ತಿದ್ದ ಲಾರಿ ಅಪಘಾತಕ್ಕೀಡಾಯಿತು. ಬ್ಯಾಂಕ್ ಸಾಲದ ಒತ್ತಡ ಶುರುವಾಯಿತು. ಒಂದು ತಿಂಗಳಲ್ಲೇ ಕೋಟಿಗಳಷ್ಟು ನಷ್ಟವಾಯಿತು. ಒಂದು ರಾತ್ರಿ ರಮೇಶ್ ತನ್ನ ಖಾಲಿ ಗೋದಾಮಿನೊಳಗೆ ಕುಳಿತಿದ್ದ. ಮಳೆಯ ಶಬ್ದ, ಗಾಳಿಯ ಸದ್ದು, ಮನಸ್ಸಿನಲ್ಲಿ ಭಯ. ಅವನು ನಿಧಾನವಾಗಿ ಹೇಳಿಕೊಂಡ, ದೇವರೇ, ನಾನು ಯಾರಿಗೂ ಕೆಡುಕು ಮಾಡಲಿಲ್ಲ. ಆದರೂ ನನಗೆ ಈ ಪರೀಕ್ಷೆ ಯಾಕೆ? ಮುಂದಿನ ದಿನ ರಮೇಶ್ ಸಹಾಯಕ್ಕಾಗಿ ಕೆಲವರನ್ನು ಸಂಪರ್ಕಿಸಿದ. ಒಮ್ಮೆ ಅವನ ಜೊತೆ ಊಟ ಮಾಡಿದವರು, ಅವನ ಹಣದಲ್ಲಿ ಸಂತೋಷಪಟ್ಟವರು ಈಗ ಫೋನ್ ಕೂಡ ಸ್ವೀಕರಿಸಲಿಲ್ಲ. ಒಬ್ಬನು ಹೇಳಿದ, ಕ್ಷಮಿಸಿ ರಮೇಶ್, ಈಗ ನಾವು ಸಹಾಯ ಮಾಡೋಕೆ ಆಗಲ್ಲ. ಇನ್ನೊಬ್ಬನು ಹೇಳಿದ, ನಿನ್ನ ಪರಿಸ್ಥಿತಿ ಈಗ ಒಳ್ಳೆಯದಲ್ಲ, ನಾವು ದೂರ ಇರೋದು ಉತ್ತಮ. ಆ ಮಾತುಗಳು ರಮೇಶ್ ಹೃದಯಕ್ಕೆ ಬಾಣದಂತೆ ತಗುಲಿದವು. ಅವನು ನಿಧಾನವಾಗಿ ರಸ್ತೆಯ ಬದಿಯಲ್ಲಿ ಕುಳಿತ. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆ ಮಾತುಗಳು ರಮೇಶ್ ಹೃದಯಕ್ಕೆ ಬಾಣದಂತೆ ತಗುಲಿದವು. ಅವನು ನಿಧಾನವಾಗಿ ರಸ್ತೆಯ ಬದಿಯಲ್ಲಿ ಕುಳಿತ. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆ ಸಮಯದಲ್ಲಿ ಒಬ್ಬ ವೃದ್ಧನು ನಿಧಾನವಾಗಿ ಅವನ ಕಡೆ ನಡೆದು ಬಂದ. ಹಳೆಯ ಬಟ್ಟೆ, ಆದರೆ ಮುಖದಲ್ಲಿ ಮಮತೆ. ಅವನು ರಮೇಶ್ ಬಳಿ ಕುಳಿತು ಕೇಳಿದ, ಮಗ, ಯಾಕೆ ಇಷ್ಟು ದುಃಖ?
ರಮೇಶ್ ಏನೂ ಮಾತನಾಡಲಿಲ್ಲ. ಆಗ ವೃದ್ಧನು ತನ್ನ ಚೀಲದಿಂದ ಸ್ವಲ್ಪ ಹಣ ತೆಗೆದು ರಮೇಶ್ ಕೈಗೆ ಕೊಟ್ಟ. ರಮೇಶ್ ಆಶ್ಚರ್ಯದಿಂದ ಕೇಳಿದ, ತಾತ, ನೀವು ಯಾರು? ವೃದ್ಧನು ನಗುತ್ತಾ ಹೇಳಿದ, ಹಲವಾರು ವರ್ಷಗಳ ಹಿಂದೆ ನಾನು ಹಸಿವಿನಿಂದ ರಸ್ತೆಯಲ್ಲಿ ಕುಳಿತಿದ್ದೆ. ಆಗ ಒಬ್ಬ ಯುವಕ ನನಗೆ ಊಟ ಕೊಟ್ಟ. ಆ ಯುವಕ ನೀನೇ. ರಮೇಶ್ ಕಣ್ಣೀರಿನಿಂದ ವೃದ್ಧನನ್ನು ನೋಡಿದ. ವೃದ್ಧನು ಮುಂದುವರಿಸಿದ, ಆ ದಿನ ನೀನು ಮಾಡಿದ ಪುಣ್ಯ ಇಂದು ನಿನ್ನನ್ನು ಉಳಿಸಲು ನನ್ನನ್ನು ಇಲ್ಲಿ ತಂದಿದೆ. ಆ ಕ್ಷಣದಲ್ಲಿ ರಮೇಶ್ಗೆ ಅರ್ಥವಾಯಿತು, ಪುಣ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ರಮೇಶ್ ಮನೆಗೆ ಹಿಂತಿರುಗಿದ. ಅವನ ಪತ್ನಿ ಮೌನವಾಗಿ ಅವನಿಗೆ ನೀರು ಕೊಟ್ಟಳು. ಮಕ್ಕಳು ಅವನ ಬಳಿಗೆ ಬಂದು ಹೇಳಿದರು, ಅಪ್ಪ, ನೀವು ದುಃಖಪಡಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ಅವನು ನೆನಪಿಸಿಕೊಂಡ, ಒಂದು ದಿನ ರಮೇಶ್ ಸಹಾಯದಿಂದ ಓದಿದ್ದ ಕೆಲ ಯುವಕರು ಅವನ ಮನೆಗೆ ಬಂದರು. ಒಬ್ಬನು ಡಾಕ್ಟರ್ ಆಗಿದ್ದ, ಇನ್ನೊಬ್ಬನು ಶಿಕ್ಷಕ, ಮತ್ತೊಬ್ಬನು ಪೊಲೀಸ್ ಅಧಿಕಾರಿ. ಅವರು ರಮೇಶ್ ಮುಂದೆ ನಿಂತು ಹೇಳಿದರು, ಸಾರ್, ನೀವು ನಮ್ಮ ಶಾಲಾ ಶುಲ್ಕ ಕಟ್ಟಿರಲಿಲ್ಲ ಅಂದ್ರೆ ಇಂದು ನಾವು ಇಲ್ಲಿ ಇರ್ತಿರಲಿಲ್ಲ. ಅವರು ಸೇರಿ ರಮೇಶ್ ವ್ಯಾಪಾರವನ್ನು ಮತ್ತೆ ಪ್ರಾರಂಭಿಸಲು ಸಹಾಯ ಮಾಡಿದರು. ರಮೇಶ್ ಕಣ್ಣಲ್ಲಿ ಮತ್ತೆ ಆಶೆಯ ಬೆಳಕು ಮೂಡಿತು. ಕಾಲ ಕಳೆದಂತೆ ರಮೇಶ್ ಮತ್ತೆ ಜೀವನದಲ್ಲಿ ಎದ್ದು ನಿಂತ. ಆದರೆ ಈ ಬಾರಿ ಅವನ ಗುರಿ ಹಣವಲ್ಲ, ಜನರ ಸಂತೋಷ. ಅವನು ತನ್ನ ಊರಲ್ಲಿ ಒಂದು ಶಾಲೆ ಕಟ್ಟಿಸಿದ. ಬಡವರಿಗೆ ಉಚಿತ ಔಷಧಿ ಕೇಂದ್ರ ಆರಂಭಿಸಿದ. ಪ್ರತಿ ವರ್ಷ 100 ಮರಗಳನ್ನು ನೆಟ್ಟ. ಕೆಲ ವರ್ಷಗಳ ನಂತರ ಆ ಊರು ಸಂಪೂರ್ಣ ಬದಲಾಗಿತ್ತು. ಹಸಿರು, ಸ್ವಚ್ಛತೆ, ನಗು, ಎಲ್ಲೆಡೆ ಸಂತೋಷ. ಜನರು ಪ್ರೀತಿಯಿಂದ ಹೇಳುತ್ತಿದ್ದರು, ರಮೇಶ್ ಅಣ್ಣ ಇದ್ದಾನೆ ಅಂದ್ರೆ ಈ ಊರಿಗೆ ದೇವರ ಕೃಪೆ ಇದೆ. ಒಂದು ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತಿತ್ತು. ಪೂಜಾರಿ ಎಲ್ಲರ ಮುಂದೆ ರಮೇಶ್ರನ್ನು ಕರೆದು ಹೇಳಿದರು, ಈ ವ್ಯಕ್ತಿಯ ಜೀವನ ನಮಗೆ ಒಂದು ಪಾಠ. ಹಣದಿಂದ ದೊಡ್ಡವನಾಗುವುದು ಸುಲಭ, ಆದರೆ ಮನಸ್ಸಿನಿಂದ ದೊಡ್ಡವನಾಗುವುದು ಕಷ್ಟ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ರಮೇಶ್ ದೇವರ ಮುಂದೆ ಕೈಮುಗಿದು ನಿಂತ. ಅವನ ಕಣ್ಣಲ್ಲಿ ಕಣ್ಣೀರು, ಆದರೆ ಆ ಕಣ್ಣೀರು ದುಃಖದದ್ದಲ್ಲ, ಅದು ಕೃತಜ್ಞತೆಯ ಕಣ್ಣೀರು. ಅವನು ಮನಸ್ಸಿನಲ್ಲಿ ಹೇಳಿಕೊಂಡ, ದೇವರೇ, ನಾನು ಮಾಡಿದ ಸಣ್ಣ ಒಳ್ಳೆಯ ಕೆಲಸಗಳನ್ನು ನೀನು ಮರೆತಿಲ್ಲ. ನಮ್ಮ ಜೀವನದಲ್ಲಿ ಹಣ, ಸ್ಥಾನಮಾನ, ಶಕ್ತಿ ಇವೆಲ್ಲ ಒಂದು ದಿನ ಮಾಯವಾಗಬಹುದು, ಆದರೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ ಎಂದಿಗೂ ಉಳಿಯುತ್ತವೆ. ಒಬ್ಬರ ಕಣ್ಣೀರನ್ನು ಒರೆಸುವುದು, ಹಸಿದವನಿಗೆ ಊಟ ಕೊಡುವುದು, ನಿರಾಶೆಯಲ್ಲಿರುವವನಿಗೆ ಧೈರ್ಯ ಹೇಳುವುದು, ಇವೆಲ್ಲವೇ ನಿಜವಾದ ಪುಣ್ಯ. ಯಾಕೆಂದರೆ ನಾವು ಜಗತ್ತಿಗೆ ಕೊಡುವ ಪ್ರೀತಿ ಒಂದು ದಿನ ಆಶೀರ್ವಾದವಾಗಿ ಮತ್ತೆ ನಮ್ಮ ಬಳಿಗೆ ಬರುತ್ತದೆ. ಆದ್ದರಿಂದ ಯಾರನ್ನೂ ನೋಯಿಸದೆ ಸಾಧ್ಯವಾದಷ್ಟು ಸಹಾಯ ಮಾಡೋಣ. ಹಸಿದವರಿಗೆ ಅನ್ನ ಕೊಡೋಣ, ದುಃಖದಲ್ಲಿರುವವರಿಗೆ ಧೈರ್ಯ ಹೇಳೋಣ. ಯಾಕೆಂದರೆ ನಾವು ನೀಡುವ ಪ್ರೀತಿ ಮತ್ತು ಸಹಾಯವೇ ಒಂದು ದಿನ ಆಶೀರ್ವಾದವಾಗಿ ಮತ್ತೆ ನಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಪಾಪ ದುಃಖ ಕೊಡುತ್ತದೆ, ಪುಣ್ಯ ಶಾಂತಿ ಕೊಡುತ್ತದೆ. ಆದ್ದರಿಂದ ಸದಾ ಒಳ್ಳೆಯದನ್ನು ಆಯ್ಕೆ ಮಾಡಬೇಕು. ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ. ಧನ್ಯವಾದಗಳು. ನಗುತ್ತಿರುವ ಕಣ್ಣುಗಳೊಂದಿಗೆ ನಗು ಮುಖ. ನಮಸ್ಕಾರ.